ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕನ್ನಡ ನರೇಟಿವ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾ? ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಕೃಷ್ಣವಾಣಿಗಳ ವಿಡಿಯೋವನ್ನು ನೀವು ಮೊದಲಿಗೆ ಪಡೆಯಲು ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿ. ಜೈ ಶ್ರೀಕೃಷ್ಣ. ಇಂದು ಕೃಷ್ಣನು ನಮಗೆ ಒಂದು ಅಮೂಲ್ಯವಾದ ಸಂದೇಶವನ್ನು ಕಳುಹಿಸಿದ್ದಾನೆ. ಕಷ್ಟದಲ್ಲೂ ನಗುವುದನ್ನು ಹೇಗೆ ಕಲಿಯುವುದು? ಈ ಒಂದು ವಾಕ್ಯ ಕೇಳಲು ತುಂಬ ಸರಳವಾಗಿ ಕಾಣಬಹುದು, ಆದರೆ ಇದರೊಳಗೆ ಇಡೀ ಜೀವನವನ್ನು ಬದಲಾಯಿಸುವ ಶಕ್ತಿ ಅಡಗಿದೆ. ನಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವಾಗ ನಗುವುದು ತುಂಬ ಸುಲಭ. ಹಣ ಇದ್ದಾಗ, ಆರೋಗ್ಯ ಚೆನ್ನಾಗಿದ್ದಾಗ, ಕುಟುಂಬದಲ್ಲಿ ಸಂತೋಷ ಇದ್ದಾಗ, ಕೆಲಸ ಸರಿಯಾಗಿ ನಡೆಯುತ್ತಿದ್ದಾಗ ಪ್ರತಿಯೊಬ್ಬರೂ ನಗುತ್ತಾರೆ. ಆದರೆ ಜೀವನವು ಯಾವಾಗಲೂ ಒಂದೇ ರೀತಿಯಾಗಿ ಇರುವುದಿಲ್ಲ. ಕೆಲವೊಮ್ಮೆ ನಾವು ಊಹಿಸದ ಕಷ್ಟಗಳು ಬರುತ್ತವೆ. ಕೆಲವೊಮ್ಮೆ ನಮ್ಮ ಅತ್ಯಂತ ಪ್ರೀತಿ ಪಾತ್ರರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ನಮ್ಮ ಪ್ರಯತ್ನಗಳಿಗೆ ಫಲ ಸಿಗುವುದಿಲ್ಲ. ಕೆಲವೊಮ್ಮೆ ನಾವು ಒಂಟಿಯಾಗಿದ್ದೇವೆ ಎನ್ನುವ ಭಾವನೆ ಕಾಡುತ್ತದೆ. ಅಂತಹ ಸಮಯದಲ್ಲಿ ಮನಸ್ಸು ಕೇಳುತ್ತದೆ, ನಾನು ಮಾತ್ರ ಯಾಕೆ ಈ ಕಷ್ಟ ಅನುಭವಿಸಬೇಕು? ಆದರೆ ಕೃಷ್ಣನು ಹೇಳುತ್ತಾನೆ, ಕಷ್ಟಗಳು ನಿನ್ನನ್ನು ಮುರಿಯಲು ಬರುವುದಿಲ್ಲ, ನಿನ್ನನ್ನು ಬಲಿಷ್ಠನನ್ನಾಗಿ ಮಾಡಲು ಬರುತ್ತವೆ. ಮಹಾಭಾರತದಲ್ಲಿ ಅರ್ಜುನನ ಜೀವನವನ್ನು ನೋಡಿ. ಅವನು ಮಹಾನ್ ಯೋಧ, ಅಪಾರ ಪ್ರತಿಭೆ ಹೊಂದಿದ್ದವನು. ಆದರೆ ಅವನ ಜೀವನದಲ್ಲಿ ಕಷ್ಟಗಳು ಕಡಿಮೆ ಇರಲಿಲ್ಲ. ಅರಣ್ಯವಾಸ, ಅವಮಾನ, ಯುದ್ಧ, ಬಂಧುಗಳ ವಿರುದ್ಧ ಹೋರಾಟ ಇವೆಲ್ಲವನ್ನು ಎದುರಿಸಿದಾಗ ಅರ್ಜುನನು ಕುಗ್ಗಿಬಿಟ್ಟನು. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅವನು ತನ್ನ ಬಿಲ್ಲನ್ನೇ ಕೆಳಗಿಟ್ಟನು. ಅಂದು ಶ್ರೀಕೃಷ್ಣನು ಅವನಿಗೆ ಹೇಳಿದ್ದು ಒಂದೇ ಮಾತು, ಅರ್ಜುನ, ಈ ಪರಿಸ್ಥಿತಿ ನಿನ್ನನ್ನು ಸೋಲಿಸಲು ಬಂದಿಲ್ಲ, ನಿನ್ನ ನಿಜವಾದ ಶಕ್ತಿಯನ್ನು ತೋರಿಸಲು ಬಂದಿದೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ಈಗ ಯಾವುದಾದರೂ ಕಷ್ಟ ಇರಬಹುದು. ಸಾಲದ ಸಮಸ್ಯೆ ಇರಬಹುದು, ಉದ್ಯೋಗದ ಸಮಸ್ಯೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಕುಟುಂಬದ ಸಮಸ್ಯೆ ಇರಬಹುದು. ಆದರೆ ನೆನಪಿಡಿ, ಈ ಕಷ್ಟವು ಶಾಶ್ವತವಲ್ಲ. ಮೋಡಗಳು ಎಷ್ಟೇ ಗಾಢವಾಗಿದ್ದರೂ ಸೂರ್ಯನನ್ನು ಶಾಶ್ವತವಾಗಿ ಮುಚ್ಚಲು ಸಾಧ್ಯವಿಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಬೆಳಕು ಮತ್ತೆ ಬರುತ್ತದೆ. ಶ್ರೀಕೃಷ್ಣನು ಇನ್ನೊಂದು ಸಂದೇಶವನ್ನು ನೀಡುತ್ತಾನೆ. ನೀನು ನಗುವಾಗ ಸಮಸ್ಯೆಗಳು ಸಣ್ಣದಾಗುತ್ತವೆ. ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳಿ. ಒಬ್ಬ ರೈತನಿದ್ದ. ಅವನ ಜೀವನದಲ್ಲಿ ಒಂದರ ನಂತರ ಒಂದು ಸಮಸ್ಯೆಗಳು ಬರುತ್ತಿದ್ದವು. ಬೆಳೆ ಹಾಳಾಯಿತು, ಮಳೆ ಬರಲಿಲ್ಲ, ಸಾಲ ಹೆಚ್ಚಾಯಿತು. ಆದರೂ ಅವನು ಪ್ರತಿದಿನ ಬೆಳಗ್ಗೆ ನಗುತ್ತಾ ತನ್ನ ಕೆಲಸಕ್ಕೆ ಹೋಗುತ್ತಿದ್ದ. ಒಮ್ಮೆ ಅವನ ಸ್ನೇಹಿತ ಕೇಳಿದ, ಇಷ್ಟು ಕಷ್ಟ ಇದ್ದರೂ ನೀನು ಹೇಗೆ ನಗುತ್ತೀಯಾ? ಅವನು ಉತ್ತರಿಸಿದ, ನಾನು ಅಳುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ, ಆದರೆ ನಗುವುದರಿಂದ ಸಮಸ್ಯೆ ಎದುರಿಸುವ ಶಕ್ತಿ ಬರುತ್ತದೆ. ಈ ಮಾತು ತುಂಬ ಆಳವಾದ ಸತ್ಯವನ್ನು ಅಡಗಿದೆ. ನಾವು ಅಳಬಹುದು, ನಾವು ನೋವು ಅನುಭವಿಸಬಹುದು, ಆದರೆ ಅದರಲ್ಲಿ ಮುಳುಗಿಬಿಟ್ಟರೆ ಜೀವನ ಮುಂದೆ ಸಾಗುವುದಿಲ್ಲ. ಆದ್ದರಿಂದ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ, ನಿನ್ನ ಮುಖದಲ್ಲಿ ನಗು ಇರಲಿ, ನಿನ್ನ ಹೃದಯದಲ್ಲಿ ನಂಬಿಕೆ ಇರಲಿ. ಕೆಲವರು ಹೇಳುತ್ತಾರೆ, ನಿನ್ನ ಜೀವನದಲ್ಲಿ ತುಂಬ ನೋವಿದೆ. ಆದರೆ ಸ್ನೇಹಿತರೆ, ಒಂದು ಬೀಜ ಮರವಾಗಬೇಕಾದರೆ ಅದು ಮೊದಲು ಮಣ್ಣಿನೊಳಗೆ ಹೂಳಲ್ಪಡಬೇಕು. ಚಿನ್ನವು ಹೊಳೆಯಬೇಕಾದರೆ ಬೆಂಕಿಯಲ್ಲಿ ಕರಗಬೇಕು. ವಜ್ರವು ಅಮೂಲ್ಯವಾಗಬೇಕಾದರೆ ಒತ್ತಡವನ್ನು ಸಹಿಸಬೇಕು. ಅದೇ ರೀತಿ ಮಹಾನ್ ಜೀವನಕ್ಕಾಗಿ ಕಷ್ಟಗಳ ಪಾಠ ಅಗತ್ಯ. ನೀವು ಈಗ ಅನುಭವಿಸುತ್ತಿರುವ ನೋವು ನಿಮ್ಮ ಭವಿಷ್ಯದ ಶಕ್ತಿಯಾಗಬಹುದು. ಇಂದು ನಿಮ್ಮನ್ನು ಅಳಿಸುತ್ತಿರುವ ಪರಿಸ್ಥಿತಿ ನಾಳೆ ನಿಮ್ಮ ಯಶಸ್ಸಿನ ಕಥೆಯಾಗಬಹುದು. ಶ್ರೀಕೃಷ್ಣ ಹೀಗೆ ಹೇಳುತ್ತಾನೆ, ನಂಬಿಕೆಯನ್ನು ಬಿಡಬೇಡ, ಯಾಕೆಂದರೆ ನಂಬಿಕೆ ಕಳೆದುಕೊಂಡ ಕ್ಷಣವೇ ಜೀವನದ ಸೋಲು. ಒಮ್ಮೆ ಒಂದು ಪುಟ್ಟ ಹಕ್ಕಿ ಸಮುದ್ರ ತೀರದಲ್ಲಿ ಗೂಡು ಕಟ್ಟಿತ್ತು. ಅಲೆ ಬಂದು ಅದರ ಮೊಟ್ಟೆಗಳನ್ನು ಕೊಂಡೊಯ್ತು. ಹಕ್ಕಿ ಅಳಲಿಲ್ಲ. ಪ್ರತಿದಿನ ತನ್ನ ಚಿಕ್ಕ ಕೊಕ್ಕಿನಿಂದ ನೀರನ್ನು ಹೊರಗೆ ತೆಗೆದು ಸಮುದ್ರವನ್ನು ಖಾಲಿ ಮಾಡಲು ಪ್ರಯತ್ನಿಸಿತು. ಜನರು ನಕ್ಕರು, ಆದರೆ ಅದರ ದೃಢ ನಿಶ್ಚಯವನ್ನು ಕಂಡು ದೇವತೆಗಳು ಸಹಾಯ ಮಾಡಿದರು. ಕೊನೆಗೆ ಅದರ ಮೊಟ್ಟೆಗಳು ಮರಳಿ ಸಿಕ್ಕವು. ಈ ಕತೆ ನಮಗೆ
ಏನು ಕಲಿಸುತ್ತದೆ? ನಮ್ಮ ಶಕ್ತಿ ಚಿಕ್ಕದಾಗಿರಬಹುದು, ಆದರೆ ನಮ್ಮ ನಂಬಿಕೆ ದೊಡ್ಡದಾಗಿದ್ದರೆ ದೇವರ ಸಹಾಯ ಖಂಡಿತ ಸಿಗುತ್ತದೆ. ಸ್ನೇಹಿತರೆ, ಇಂದು ನೀವು ಯಾವ ಕಷ್ಟದಲ್ಲಿದ್ದರೂ ಈ ಮಾತುಗಳನ್ನು ನೆನಪಿಡಿ. ನೀವು ಒಬ್ಬಂಟಿಯಲ್ಲ, ಶ್ರೀಕೃಷ್ಣ ನಿಮ್ಮೊಂದಿಗಿದ್ದಾನೆ. ಶ್ರೀಕೃಷ್ಣನ ನೆರಳು ನಿಮ್ಮ ಜೊತೆ ಇದೆ. ಈ ಕಷ್ಟವು ಕಳೆಯುತ್ತದೆ. ನಾನು ಮತ್ತೆ ಎದ್ದು ನಿಲ್ಲುತ್ತೇನೆ. ಪ್ರತಿದಿನ ಬೆಳಗ್ಗೆ ಕನ್ನಡಿಯ ಮುಂದೆ ನಿಂತು ನಗಿ. ಮೊದಲಿಗೆ ಕಷ್ಟವಾಗಬಹುದು, ಆದರೆ ನಿಧಾನವಾಗಿ ನಿಮ್ಮ ಮನಸ್ಸು ಬದಲಾಗುತ್ತದೆ, ನಿಮ್ಮ ಆಲೋಚನೆಗಳು ಬದಲಾಗುತ್ತವೆ, ನಿಮ್ಮ ಜೀವನವೂ ಬದಲಾಗುತ್ತದೆ. ನಗು ಎಂದರೆ ಸಮಸ್ಯೆ ಇಲ್ಲ ಎಂದು ಅರ್ಥವಲ್ಲ. ನಗು ಎಂದರೆ ಸಮಸ್ಯೆಗಿಂತ ನಾನು ದೊಡ್ಡವನು ಎಂಬ ನಂಬಿಕೆ. ಶ್ರೀಕೃಷ್ಣನು ಜೀವನ ಪೂರ್ತಿ ನಮಗೆ ಇದೇ ಪಾಠವನ್ನು ಕಲಿಸಿದ್ದಾನೆ. ಗೋಕುಲದಲ್ಲಿದ್ದಾಗಲೂ, ಮಥುರೆಯಲ್ಲಿದ್ದಾಗಲೂ, ದ್ವಾರಕೆಯಲ್ಲಿದ್ದಾಗಲೂ ಅವನ ಜೀವನದಲ್ಲಿ ಅನೇಕ ಕಷ್ಟಗಳು, ಸವಾಲುಗಳು ಬಂದವು. ಆದರೆ ಅವನು ತನ್ನ ನಗುವನ್ನು ಕಳೆದುಕೊಳ್ಳಲಿಲ್ಲ. ಆದ್ದರಿಂದಲೇ ಇಂದಿಗೂ ಜಗತ್ತು ಅವನನ್ನು ನಗುವಿನ ದೇವರು ಎಂದು ಪ್ರೀತಿಸುತ್ತದೆ. ಸ್ನೇಹಿತರೆ, ಇಂದು ನಿಮ್ಮ ಕಷ್ಟ ಎಷ್ಟೇ ದೊಡ್ಡದಾಗಿರಲಿ, ಒಂದು ಕ್ಷಣ ಕಣ್ಣು ಮುಚ್ಚಿ ಶ್ರೀಕೃಷ್ಣನನ್ನು ನೆನಪಿಸಿಕೊಳ್ಳಿ. ಅವನಿಗೆ ನಿಮ್ಮ ನೋವನ್ನು ಹೇಳಿ, ನಿಮ್ಮ ಭಯವನ್ನು ಹೇಳಿ, ನಿಮ್ಮ ಕನಸುಗಳನ್ನು ಹೇಳಿ, ನಂತರ ಒಂದು ಸಣ್ಣ ನಗುವಿನೊಂದಿಗೆ ಕೇಳಿ, ಕೃಷ್ಣ, ನೀನು ನನ್ನ ಜೊತೆ ಇದ್ದರೆ ನಾನು ಎಲ್ಲವನ್ನು ಎದುರಿಸುತ್ತೇನೆ. ಆ ಕ್ಷಣದಿಂದ ನಿಮ್ಮ ಹೃದಯದಲ್ಲಿ ಹೊಸ ಧೈರ್ಯ ಹುಟ್ಟುತ್ತದೆ, ಹೊಸ ಶಕ್ತಿ ಬರುತ್ತದೆ, ಹೊಸ ಆಶಯ ಮೂಡುತ್ತದೆ. ಕೊನೆಗೆ ಶ್ರೀಕೃಷ್ಣನ ಈ ಅಮೂಲ್ಯ ವಾಕ್ಯವನ್ನು ನೆನಪಿಡಿ. ಕಷ್ಟಗಳು ಬಂದಾಗ ಅಳಬೇಡ, ಅವು ನಿನ್ನನ್ನು ಇನ್ನಷ್ಟು ಪ್ರಕಾಶಮಾನವನ್ನಾಗಿ ಮಾಡಲು ಬಂದಿವೆ. ನಂಬಿಕೆಯಿಂದ ಮುಂದೆ ಸಾಗು, ನಗುತ್ತಾ ಮುಂದೆ ಸಾಗು. ನಾನು ನಿನ್ನೊಂದಿಗೆ ಸದಾ ಇರುತ್ತೇನೆ, ಎಂದು ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುವ ಕೃಷ್ಣನ ಈ ಮಾತನ್ನು ನೆನಪಿಸಿಕೊಳ್ಳಿ. ನಿಮ್ಮ ಎಲ್ಲ ಕಷ್ಟಗಳು ಹಾಗೆ ಕರಗಿ ಹೋಗುತ್ತವೆ. ನಿಮ್ಮ ಕಷ್ಟಗಳು ಬಂದಾಗ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯದಿರಿ. ಯಾಕೆಂದರೆ ಕಷ್ಟಗಳು ನಿಮ್ಮ ಅಳುವಿನಿಂದಾಗಲಿ, ನಿಮ್ಮ ನೋವಿನಿಂದಾಗಲಿ, ನೀವು ಪಡುವ ದುಃಖದಿಂದಾಗಲಿ ದೂರವಾಗುವುದಿಲ್ಲ. ಅದಕ್ಕೂ ಮೊದಲು ಆ ಕಷ್ಟಕ್ಕೆ ಪರಿಹಾರವನ್ನು ಹುಡುಕಿ, ಆ ಕಷ್ಟದಿಂದ ಪಾರಾಗುವ ಯೋಚನೆಯಲ್ಲಿ ನಗುತ್ತಾ ಮುಂದೆ ಸಾಗಿ. ಆಗ ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ದೇವರು ನಿಮ್ಮೊಂದಿಗೆ ಇರುತ್ತಾನೆ. ದೇವರು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇದ್ದು ಮುನ್ನಡೆಸುತ್ತಾನೆ. ಇಷ್ಟು ಹೇಳಲು ಬಯಸುತ್ತೇನೆ. ಜೈ ಶ್ರೀಕೃಷ್ಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕೃಷ್ಣವಾಣಿ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.